ಶುಭೋದಯ, ನಮಸ್ಕಾರ, ವೆಲ್ಕಮ್ ಟು ಯೋಯೋ ಕನ್ನಡ. ಬನ್ನೀಗ ನೋಡೋಣ ಈ ದಿನದ ರಾಶಿ ಫಲಗಳನ್ನ. ಮೊದಲಿಗೆ ಮೇಷರಾಶಿಯವರಿಗೆ ಇಂದು ಯಾರೊಬ್ಬರು ನಿಮ್ಮ ಹೃದಯವನ್ನು ಗಾಯಗೊಳಿಸಬಹುದು. ನೀವು ಸ್ಥಿರವಾದ ಬಾಂಧವ್ಯಕ್ಕೆ ಒಲವು ತೋರುತ್ತೀರಿ. ವಿವಾಹಿತರಿಗೆ ಸಂಬಂಧಗಳು ಗಟ್ಟಿಯಾಗುತ್ತವೆ. ಇನ್ನು ವೃಷಭ ರಾಶಿ, ಕಠಿಣ ಪರಿಶ್ರಮದ ಫಲಿತಾಂಶ ತೃಪ್ತಿಕರವಾಗಿಲ್ಲವೆಂದು ಭಾಸವಾಗುತ್ತದೆ. ಮಧ್ಯಾಹ್ನದಲ್ಲಿ ಪ್ರಯಾಣಕ್ಕೆ ಒಲವು ಇರುವುದಿಲ್ಲ, ಆದರೆ ಸಂಜೆ ಪ್ರೀತಿ ಪಾತ್ರರೊಂದಿಗಿನ ಮಾತುಕತೆ ಸಂತೋಷ ನೀಡುತ್ತದೆ. ಮಿಥುನ ರಾಶಿ, ಕುಟುಂಬದೊಂದಿಗೆ ಸಂತೋಷದ ಕ್ಷಣಗಳು. ವ್ಯಾಪಾರ ವಿಷಯಗಳಲ್ಲಿ ವ್ಯಸ್ತವಾಗಿರುತ್ತೀರಿ. ಒಂದು ವೇಳೆ ವ್ಯಾಪಾರ ಪ್ರವಾಸ ಇರಬಹುದು. ವೃತ್ತಿಪರ ಯಶಸ್ಸಿಗೆ ಆದ್ಯತೆ ನೀಡುತ್ತೀರಿ. ಕರ್ಕಾಟಕ ರಾಶಿ, ಕೆಲಸದ ಒತ್ತಡ ಇದ್ದರೂ ಸ್ಪರ್ಧಿಗಳಿಗಿಂತ ನೀವು ಮೇಲುಗೈ ಸಾಧಿಸುತ್ತೀರಿ. ಒಳ್ಳೆಯ ಭವಿಷ್ಯಕ್ಕಾಗಿ ಧನಾತ್ಮಕ ದೃಷ್ಟಿಕೋನ ಇರಲಿ. ಸಿಂಹ ರಾಶಿ, ಆಲೋಚನೆಯ ಬದಲಾವಣೆಯಿಂದ ಯಶಸ್ಸಿನ ಸಾಧ್ಯತೆ. ಮನೆಯ ನವೀಕರಣಕ್ಕೆ ಒಲವು. ಒಟ್ಟಾರೆ ಇಂದು ಉತ್ತಮ ದಿನವಾಗಿದೆ. ಇನ್ನು ಕನ್ಯಾ ರಾಶಿ, ಭಾವನಾತ್ಮಕ ಕ್ಷಣಗಳು, ಆದರೆ ವೆಚ್ಚಗಳು ಉಳಿತಾಯವನ್ನ ಮೀರಬಹುದು. ವೈವಾಹಿಕ ಸಂಬಂಧಗಳನ್ನು ಬಲಪಡಿಸಲು ಪ್ರಯತ್ನ ನಡೆಸುತ್ತೀರಿ. ತುಲಾರಾಶಿ, ನಿಮ್ಮ ಶೈಲಿ ಮತ್ತು ವ್ಯಕ್ತಿತ್ವ ಎಲ್ಲರನ್ನ ಆಕರ್ಷಿಸುತ್ತದೆ. ಸಂಜೆಯ ಸಾಮಾಜಿಕ ಕಾರ್ಯಕ್ರಮದಲ್ಲಿ ಪ್ರಣಯದ ಸಾಧ್ಯತೆ ಇದೆ. ವೃಶ್ಚಿಕ ರಾಶಿ, ಅವಸರದ ನಿರ್ಧಾರಗಳಿಂದ ತೊಂದರೆ ಆಗಬಹುದು. 2 ಬಾರಿ ಆಲೋಚಿಸಿ ವ್ಯವಹಾರಗಳನ್ನು ಕೈಗೊಳ್ಳಿ. ವ್ಯಾಪಾರ ಪ್ರವಾಸ ಸಾಧ್ಯ ಇದೆ. ಸಂಜೆ ಪ್ರೀತಿ ಪಾತ್ರರೊಂದಿಗೆ ವಿಶೇಷ ಕ್ಷಣಗಳಿವೆ. ಧನುರಾಶಿ, ಆತ್ಮಾವಲೋಕನದ ದಿನ. ಭಾವನೆಗಳನ್ನು ವ್ಯಕ್ತಪಡಿಸುತ್ತೀರಿ. ಮಧ್ಯಾಹ್ನ ವ್ಯಾಪಾರ ಅಥವಾ ಮನೋರಂಜನೆಯಲ್ಲಿ ತೊಡಗಿಸಿಕೊಳ್ಳುತ್ತೀರಿ. ಸಂಜೆ ಅಲಂಕಾರಕ್ಕೆ ಖರ್ಚಿದೆ. ಮಕರ ರಾಶಿ, ಕೆಲಸ ಮತ್ತು ಹವ್ಯಾಸಗಳ ನಡುವೆ ಸಮತೋಲನ ಇರುತ್ತದೆ. ಸಹೋದ್ಯೋಗಿಗಳಿಂದ ಪ್ರಶಂಸೆ, ಆದರೆ ಎಚ್ಚರಿಕೆ ವಹಿಸಿ. ವಿದ್ಯಾರ್ಥಿಗಳಿಗೆ ಒಳ್ಳೆಯ ದಿನ. ಕುಂಭರಾಶಿ, ಸಣ್ಣ ಕಾರಣಗಳಿಗೂ ಸಂಭ್ರಮ. ಧನಾತ್ಮಕ ದಿನ. ಹೊಸ ಜನರ ಭೇಟಿ. ಮಿತ್ರತ್ವ. ಸಂಜೆ ಪ್ರೀತಿ ಪಾತ್ರರೊಂದಿಗೆ ಕಳೆಯುತ್ತೀರಿ. ಕೊನೆಯದಾಗಿ ಮೀನರಾಶಿ, ಪ್ರಣಯಕ್ಕೆ ಒಳ್ಳೆ ದಿನ. ಸಂಗಾತಿಯೊಂದಿಗೆ ಹತ್ತಿರವಾಗಿರುತ್ತೀರಿ. ವ್ಯಾಪಾರದಲ್ಲಿ ಹೊಸ ಪಾಲುದಾರಿಕೆ ಸಾಧ್ಯ. ಬಾಂಧವ್ಯಗಳನ್ನು ಬಲಪಡಿಸಲು ಉತ್ತಮ ಸಮಯ. ಹೀಗಿವೆ ಈ ದಿನದ ರಾಶಿ ಫಲಗಳು. ಸರ್ವರಿಗೆ ಶುಭವಾಗಲಿ. ಶುಭ ದಿನ. ನಮಸ್ಕಾರ. ಇಫ್ ಯು ಲೈಕ್ ದಿಸ್ ವಿಡಿಯೋ, ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.